ಎಲ್ರಿಗೂ ನಮಸ್ಕಾರ. ನೀವ್ ಕೇಳ್ತಾ ಇದ್ದೀರಾ ಮೈಸೂರು ರೇಡಿಯೋ. ನಾನು ನಿಮ್ಮ ಆರ್ಜೆ ಅವಿನಾಶ್. ನಾನು ನಿಮ್ಮ ಆರ್ಜೆ ರಮ್ಯಾ. ರಮ್ಯಾ, ಏನಂದ್ರೆ ಇವಾಗ ಸದ್ಯಕ್ಕೆ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೆಂಗಸರಿಗೆ ಯಾವ್ಯಾವ ವಿಷಯಕ್ಕೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ? ಹೆಂಗಸರಿಗೆ ಸೀರಿಯಲ್ ನೋಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮತ್ತೆ ಅವರ ಲುಕ್ಸ್ ಬಗ್ಗೆ ಕಾಮೆಂಟ್ ಮಾಡಿದ್ರೆ, ಹೌದು ಹೌದು. ಆಮೇಲೆ ಅವರು ಆಕ್ಚುಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು. ಹಾ, ಎಕ್ಸಾಕ್ಟ್ಲಿ. ಆಮೇಲೆ ಅವ್ರು ಮಾಡಿರೋ ಅಡುಗೆ ಎಷ್ಟೇ ಖರಾಬ್ ಆಗಿದ್ರು ಒಳ್ಳೆ ಸೂಪರ್ ಆಗಿದೆ ಅಂತ ಹೊಗಳ್ಬೇಕು. ಎಸ್ ಎಸ್. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಹೆಂಗಸರಿಗೆ ತುಂಬಾ ಕೋಪ ಬರೋದು ಅವರ ಲುಕ್ಸ್ ಬಗ್ಗೆ ಮಾತಾಡಿದಾಗ, ವಯಸ್ಸು ಕೇಳಿದಾಗ. ಎಕ್ಸಾಕ್ಟ್ಲಿ. ಆಮೇಲೆ ಸುಮ್ನೆ ಕೋಪ ಬರುತ್ತೆ ಕೆಲವರಿಗೆ, ಇದ್ದಕ್ಕಿದ್ದಂಗೆ ರೈಸ್ ಆಗ್ಬಿಡ್ತಾರೆ, ಹೌದು ಹೌದು. ಮೂಡ್ ತುಂಬಾ ಸ್ವಿಂಗ್ ಆಗುತ್ತೆ. ಎಸ್. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಈಗ ಗಂಡಸರು ಹೆಂಡತಿಗೆ ಸೀರೆ ಕೊಡ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ. ಅವರು 10 ಅಂಗಡಿ ಅಲ್ಲ 20 ಅಂಗಡಿ ಸುತ್ತಲಿ, 1 ಬಿಲ್ಡಿಂಗ್ ಅಲ್ಲ 20 ಬಿಲ್ಡಿಂಗ್ ಸುತ್ತಲಿ, ಸುಮ್ಮನೆ ಹೊರಗಡೆ ಕೂತ್ಕೊಂಡು ನಾವು ಪಬ್ಜಿ ಗೇಮ್ ಆಡ್ತಾ ಇರಬೇಕು. ಅವ್ರು ಬಂದಾಗ, ಅಯ್ಯೋ ಮುಗೀತಾ, ಇನ್ನೂ 1 ಗಂಟೆ ತೊಗೋಬೇಕಾಗಿತ್ತು. ಅವಾಗ ಹೆಂಡತಿ ಆ್ಯಕ್ಚುಲಿ ಸೀರೆ ತೊಗೊಂಬಂದು ಹೇಗೆ ಕಾಣಿಸ್ತಿದ್ದೀನಿ ರೀ ಅಂತ ನಾಚಿಕೆಯಿಂದ ಕೇಳ್ತಾರೆ. ಅವಾಗ ಗಂಡಸರು ಚೆನ್ನಾಗಿಲ್ಲ ಅಂದ್ರೂ ಅಬ್ಬಾ ಅಪ್ಸರೆ ಥರ ಕಾಣ್ತಿದ್ಯಾ ಕಣೆ ಅಂತ ಅನ್ಬೇಕು ಅಲ್ವಾ? ಎಸ್ ಎಸ್ ಎಸ್, ಹೌದು. ಈ ಥರ ಎಲ್ಲ ಇದ್ರೆ ಗಂಡಸರಿಗೆ ಖಂಡಿತ ಅವರು ಅವಾಗ ಜಾಮೂನ್ ಮಾಡ್ಕೊಡೋದು, ಕೋಸಂಬರಿ ಮಾಡ್ಕೊಡೋದು ಎಲ್ಲ ಮಾಡ್ತಾರೆ. ಅದು ಬಿಟ್ಬಿಟ್ಟು ನೀವು ಹೆಂಡತಿ ಹತ್ರ ಜಗಳ ಆಡಿದ್ರೆ ಮುಗೀತ್ ಕತೆ. ಆಮೇಲೆ ಏನು ಫೆಸಿಲಿಟೀಸ್ ಇರೋಲ್ಲ ಅಲ್ವಾ? ಅಯ್ಯಪ್ಪ, ಏನೋ ಹೆಂಗಸ್ರ ಬಗ್ಗೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ. ಯಾಕೆ ಅಂದರೆ ನಾನು ಕೆಲಸ ಮಾಡ್ತೀನಲ್ಲ, ಅಲ್ಲಿ ಸುತ್ತಮುತ್ತ ಬರೀ ಹೆಂಗಸ್ರೇ ಇರೋದು. ಅಯ್ಯೋ ದೇವಾ. ನಾರ್ಮಲಿ ಹೆಂಗಸ್ರನ್ನ ಅಬ್ಸರ್ವ್ ಮಾಡ್ತಿರ್ತೀನಲ್ಲ, ಅವ್ರಿಗೆ ಏನು ಗೊತ್ತಾ, ಅವ್ರು ಎಗೆನೆಸ್ಟ್ ಆಗಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಹೆಂಗಸ್ರ ಹತ್ರ ಆರ್ಗ್ಯೂ ಮಾಡಕ್ ಹೋಗ್ಬಾರ್ದು. ಓ ನಿಜ ನಿಜ. ಆಮೇಲೆ ಅವರು ಅಕಸ್ಮಾತ್ ಕಾಗೆ ಬೆಳ್ಳಗಿದೆ ಅಂದ್ರೆ ಹೌದು ಬೆಳ್ಳಗಿದೆ ಅಷ್ಟೇ, ಮುಗೀತು. ನಾವು ಇಲ್ಲ ಅದು ಕಪ್ಪಗಿದೆ ಮೇಡಮ್ ಹಂಗೆ. ಅಯ್ಯೋ, ಅದರಲ್ಲೂ ಈ ಟೀಚಿಂಗ್ ಪ್ರೊಫೆಷನಲ್ಲಿ ಪ್ರಿನ್ಸಿಪಾಲ್ಗಳು ಹೆಂಗಸ್ರ ಹತ್ರ ಅಂತೂ ಆರ್ಗ್ಯೂ ಮಾಡ್ದ ಅವನ ಕತೆ ಗೊಟ್ಟಕ್. ಎಕ್ಸಾಕ್ಟ್ಲಿ ಅಲ್ವಾ? ಅದಕ್ಕೆ ಅಮ್ಮ ಶಿವ ನೀನು ಮಡಗ್ದಂಗೆ ಇರೋ ಅಂದಂಗೆ ನಮ್ಗೆ ಯಾಕಪ್ಪ ಬೇಕು, ಹೆಣ್ಮಕ್ಳು ಏನು ಹೇಳ್ತಾರೋ ಜೈ ಅಷ್ಟೇ. ಎಸ್, ಹಾಗೆ ನಾನೇನು ಹೇಳಿದ್ರು ಜೈ ಅನ್ಬೇಕು. ನೀನಲ್ಲ, ನಾನು ಹೆಂಗಸ್ರ ಬಗ್ಗೆ ಮಾತಾಡ್ತೀನಿ. ನೀನೊಂಥರ ವಿಶೇಷ ಪ್ರಾಣಿನೂ ಅಲ್ಲ ಮನುಷ್ಯನೂ ಅಲ್ಲ, ಒಂಥರ ಡಿಫ್ರೆಂಟ್ ನೀನು. ಹೆಂಗಸ್ರಲ್ಲ ನಾನು, ಹುಡುಗಿ, ಇನ್ನು ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿ ಪಾಪ, ಲಾಲಿಪಾಪ್ ತಗೊಂಬರ್ರಪ್ಪ ನಮ್ಮ ಚಿಕ್ಕ ಮಗುಗೆ. ಮತ್ತಷ್ಟು ಮಾತಾಡೋಣ. ಇದು ಮೈಸೂರು ರೇಡಿಯೋ, ಇದು ನಮ್ಮ ರೇಡಿಯೋ.